2 ಹಾರ್ಲಿ ಹೋಯ್ತು ಗುರು. ಸಖತ್ತಾಗಿದೆ ಗಾಡಿ ಮಾತ್ರ. ಅವ್ನ್ ಸ್ಪೀಕರ್ ಎಲ್ಲ ಹಾಕೊಂಡು ಹೋಗ್ತಾ ಇದ್ದಾನೆ ಗುರು. ಓ ಹೌದು, ಈಗ ನೆನ್ಪು ಬಂತು. ಹೌದು, ಆ ಗಾಡಿಲಿ ಇನ್ಬಿಲ್ಟ್ ಸ್ಪೀಕರ್ ಇದೆ. ಸಖತ್ತಾಗಿದೆ ಗಾಡಿ. ಸೌಂಡ್ಸ್ ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್. ಮುಂದೆ ಹೋಗ್ಬಿಟ್ಟು ಕೇಳಲ್ಲ, ನನ್ನ ಜೊತೆ ರೇಸ್ ಆಗ್ತೀಯಾ ಅಂತ ಅವನಿಗೆ. ನನ್ನ ಜೊತೆ ರೇಸ್ ಆಗ್ತೀಯಾ ಅಂತ ಅವನಿಗೆ. ಬೇಡ ಗುರು, ಫಸ್ಟ್ ಗೇರೆಲ್ಲ ಹೊಡ್ಬಿಟ್ರೆ ಕಷ್ಟ ಆಮೇಲೆ. ಮೊನ್ನೆ BMW ಫೋಟೋ ಹಾಕಿದೆ ಸ್ಟೋರಿಗೆ. ಸೊ ಅದೇ ಗ್ರೂಪ್ನವ್ರದ್ದು. ಸೊ ಇವರು ನಾವು ಕೆಲಸ ಮಾಡೋ ಕಡೆನೇ ಸ್ಟೇ ಆಗಿರೋದು. ಸೊ ಮೊನ್ನೆ ನೋಡಿದೆ. ಇವ್ನು ಯಾವನಲ್ಲ ನೋಡಿದ್ರಲ್ಲ, ಇಂಥವ್ರೆಲ್ಲ ಮಧ್ಯಕ್ಕೆ ಬರ್ತಾರೆ ಹೈವೇಲಿ. ಸೊ ಅದಕ್ಕೆ ನಾನು ಅವನ ಜೊತೆ ರೇಸ್ ಹಾಕಿಲ್ಲ. ಗುರು ಇನ್ನೊಂದು ಗಾಡಿ, ಈ ಡುಕಾಟಿ ಇದು ಸಖತ್ತಾಗಿದೆ ಗಾಡಿ ಮಾತ್ರ. ಸೊ ಆಫ್ ರೋಡಿಂಗ್ ಗಾಡಿ ಅದು. ಸೊ ನನಗೆ ಈ ಥರ ಸೂಪರ್ ಬೈಕ್ಸ್ ಎಲ್ಲ ತುಂಬ ಇಷ್ಟ ಗುರು. ನಿಜ, ಲೈಫಲ್ಲಿ ಒಂದ್ಸರಿ ಆದರೂ ಆ ಥರ ಗಾಡಿನ ಓಡಿಸ್ಬೇಕು ಗುರು. ನಮ್ಮಂಥ ಮಿಡಲ್ ಕ್ಲಾಸ್ ಜನ ಆ ಥರ ಗಾಡಿನ ಅಫೋರ್ಡ್ ಮಾಡ್ಲಿಕ್ಕಾಗಲ್ಲ ನಿಜ ಗುರು. ಯಾಕಂದರೆ ಆ ಗಾಡಿನ ತಗೊಳ್ಬೇಕಂದ್ರೆ ಇಡೀ ಜೀವನನೇ ತೆಗಿಬೇಕಾಗುತ್ತೆ ನಮ್ಮದು. ಸೊ ಅದಕ್ಕೆ ನಾವು ನೋಡ್ಬಿಟ್ಟೆ ಖುಷಿ ಪಡ್ತೀವಿ. ಅದರಲ್ಲೇ ಒಂಥರ ಮಜಾ ಇದೆ.